ನಿಮಗೂ ಗೊತ್ತು ಚುನಾವಣೆ ಟೈಮ್‌ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದ್ರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡ್ಲಿ. ಆಡಿಯೋ ಕ್ಲಿಪ್ ವೆರಿಫೈ ಮಾಡ್ಲಿ. ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟೀನಿ. ಈಗ ಆಲ್ರೆಡಿ ಒಂದಿಬ್ಬರ ಮೇಲೆ ಕ್ರಮ ಆಗಿದೆ. ಹ್ಞೂ. ಈಗ ಪಾರ್ಟಿ ಒಳಗೆ ಈ ತರ ಮಾಡಿದ್ರೆ ಎಲ್ರಿಗೂ ಸಮಸ್ಯೆ ಇದು. ಹ್ಞೂ. ಇಲ್ಲ ಇದು ನೀವು ನೋಡಿರ ಇದು ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತೇ ಇರ್ತಾವ್ರಿ. ನೀವು ನ್ಯೂಸ್ ಅವರೇ ಕವರ್ ಮಾಡ್ತೀರಾ. ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವೈತಾರೆ ಎಲೆಕ್ಷನ್ನಲ್ಲಿ. ಆದರೆ ಯಾರ್ಯಾರು ಏನೇನು ಮಾಡಲ್ಲ ಆ್ಯಂಟಿ ಪಾರ್ಟಿ ಬಿಹೇವ್ ಮಾಡ್ತಾರೆ ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಸೊ ಏನೈತಿ ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ರಿ ಸರ್. ಈಗ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು, ಅಲ್ಲಿ ವೋಟ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಸ್ಪಷ್ಟವಾಗಿ ಪ್ರೆಡಿಕ್ಷನ್ ಆ ತರ ಇರ್ಲೇ ಇಲ್ಲ. ಅಷ್ಟು ವೋಟಿಂಗ್ ಬರ್ತದೆ ಅನ್ನೋದು ಇರ್ಲಿಲ್ಲ. ಆ ರೀತಿ ವೋಟಿಂಗ್ ಆಯ್ತು. ವ್ಯವಸ್ಥಿತವಾಗಿ ತಮ್ಮ ಸೋಲ್ಸೋಕೆ ಸಿದ್ಧತೆ ಆಯ್ತು. ಇಲ್ರಿ ನೀವೇ ನೋಡಿದ್ರಿ ಆ ಕ್ಲಿಪ್ನಲ್ಲೇ ಕ್ಲಿಯರ್ ಆಗಿ ಕಾಣ್ತು. ಅದು ಬಿಜೆಪಿನೂ ಇನ್ವಾಲ್ವ್ ಇತ್ತು. ಬಿಜೆಪಿ ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು. ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಾನೆ ಒಂದು ಪಾರ್ಟ್ ಇತ್ತು ಕ್ಲಿಪ್ನಲ್ಲಿ. ಬಿಜೆಪಿ ಕ್ಯಾಂಡಿಡೇಟ್ ಇದ್ರು, SDPI ಕ್ಯಾಂಡಿಡೇಟ್ ಇದ್ರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ರು. ಸೊ ಇದು ಕ್ಲಿಯರ್ ಆಗಿ ಗೊತ್ತಾಯ್ತು. ಈಗ ನಮ್ದು ಎಲ್ಲರದು ಅದೇ ಒಂದು ಕ್ವೆಶನ್ ಇತ್ತಲ್ರ ಎಲೆಕ್ಷನ್ ನಡೆಯಕಾರ ಷಡ್ಯಂತ್ರ ನಡೀತೈತಿ ಅಂತಾನು ಅನಿಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದ ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದ್ರಲ್ಲಾರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ. SDPI BJP ಸಮರ್ಥ ಅವರೆಲ್ಲರನ್ನ ಒಗ್ಗಟ್ಟಾರ ಮಾಡ್ತಾರೆ ಸಮರ್ಥ. ಅಟ್ಲೀಸ್ಟ್ ಚೂರು ಏನಂತಾರೆ ಧೈರ್ಯ ಇದ್ರೆ ಜೊತೆಗೆ ಬರ್ಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸತಿ ಮಾಡ್ತೀವಿ ಅಂದ್ರೆ ಹಂಗಾರ ಗೆಲ್ಬೋದಿತ್ತು ಅವರು. ಅದಕ್ಕೆ ಗೆಲ್ಲಕ್ಕಾಗ್ಲಿಲ್ಲ. ಯಾಕಂದ್ರೆ ಅವ್ರದ್ದು ಅದೇ ಏನಂತಾರೆ ಪ್ಲಾನ್ ಇತ್ತು ಯಾವಾಗ್ಲೂ. ಎಲ್ಲರನ್ನ ಜನನ್ನ ಮತದಾರರನ್ನ ಎಲ್ಲಾರು ಡಿವೈಡ್ ಮಾಡಿ ಗೆಲ್ಲೋದು ಅದೇ ಅವ್ರದ್ದು ಷಡ್ಯಂತ್ರ ರೀ ಸರ್. ಆಮೇಲೆ ಅದ್ ನಡೆಯಲ್ಲ. ನಮ್ ದುಗಮ್ಮ ಅಂತವೆಲ್ಲ ಕೆಲ್ಸಗಳು ಅಂತ ಮಾಡೋರಿಗೆ ಊರ್ನಲ್ಲಿ ಬೆಳೆಯಕ್ ನಡೆಯಲ್ರಿ. ಗೆಲುವಿನ ನಂತರ ಕಡಿಮೆ ಆಗೋಕೆ ಇದು ಒಂದು ಕಾರಣ ಆಯ್ತು ಅಂತ. ಹ್ಞೂ ರೀ ಸರ್. ನೀವು ನೋಡಿದ್ರೆ ಇವರು ಷಡ್ಯಂತ್ರದಿಂದಾನೇ ಚೂರು ಗೆಲ್ಲಕ್ಕೆ ಸಾಧ್ಯ ಅವರಿಗೆ. ಇಲ್ಲಾಂದ್ರೆ ಸ್ಪಷ್ಟವಾಗಿ ಜನ ಜೊತೆ ಮನೆ ಹೋಗೋದು. ಈಗ ನಾವು ಹಳ್ಳಿಗೆ ಬಂದೀವಿ, ಬಸಪುರಕ್ಕೆ ಬಂದೀವಿ, ಒಂದೆರಡು ಸ್ಕೂಲಿಂದ ರೂಮಿಂದ ಉದ್ಘಾಟನೆ ಮಾಡಿದ್ವಿ. ಸ್ಟೂಡೆಂಟ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇತ್ತು, LKG UKG ಈಗ ಶುರು ಮಾಡಿವಿ. ಇಂಥವು ನಮ್ಮ ಕೆಲ್ಸಗಳೇನಿದಾವಲ್ರಿ ಇಂಥವೇ ಗುರುತಿಸಿ ಜನ ಗ್ರಾಮಸ್ಥರು ಎಲ್ಲರೂ ನಮ್ಮನ್ನು ಗೆಲ್ಸರ್ರಿ ಸರ್. ಸೊ ಇಂಥವ್ ಕೆಲ್ಸಗಳು ಮಾಡ್ಲಿ ಅವರು, ಷಡ್ಯಂತ್ರ ಮಾಡಬೇಡ್ಲಿ. ಮನೆಗೆ ಬಂದ್ರು, ಹ್ಞೂ ಸಿಹಿ ಮುತ್ತು ಕೊಟ್ರು, ಆಮೇಲೆ ಈ ತರ ಆಡಿಯೋ ಅಂತಂದ್ರೆ ಹೇಗೆ? ಅದಕ್ಕೆ ಆ ಆಡಿಯೋ ಏನೈತಿ ವೆರಿಫೈ ಮಾಡ್ಲಿ ಸರ್, ವೆರಿಫೈ ಮಾಡ್ಲಿ. ನಿಮಗೂ ಗೊತ್ತಿರ್ತದ ಅದೆಲ್ಲ ಫೊರೆನ್ಸಿಕ್ಸ್ ಇರ್ತೈತಲ್ಲ, ವಾಯ್ಸ್ ಇಂದು ವೆರಿಫೈ ಮಾಡೋದು ಎಲ್ಲದು. ನೀವು ನ್ಯೂಸ್ ಅವ್ರು ಅದೆಲ್ಲ ಮಾಡ್ರಿ, ಮುಂದುವೈರಿ. ಬಟ್ ಏನೈತಿ ಹೈಕಮಾಂಡ್ ಮೇಲೆ ಬಿಟ್ಟಿನಿ, ದೇವ್ರ ಮೇಲೆ ಬಿಟ್ಟಿನಿ. ಆಗಿದ್ದಂತೂ ಇದು ಆಗಿದ್ ನಿಜ ಅಂತ ಇಲ್ಲ. ಅದೇ ಆ ಆಡಿಯೋ ಕ್ಲಿಪ್ ವೆರಿಫೈ ಮಾಡ್ಬೇಕು, ವೆರಿಫೈ ಮಾಡ್ಲಿ. ಅದಾದ್ಮೇಲೆ ಏನ್ ಆಕ್ಷನ್ ಯಾರು ತಗಂತಾರೆ ಅವ್ರ ಆಕ್ಷನ್ ತಗೊಳ್ಳಿ. ನಿಜ ಅನ್ಸುತ್ತೆ. ಹ್ಮ್ ನಿಮಗ್ ನಿಜ ಅನ್ಸತ್ರ ಮತ್ ನಿಮಗ್ ನಿಜ ಅನ್ಸತ್? ಆಡಿಯೋ ಕ್ಲಿಪ್ ಹೊರತಾಗಿಯೂ ಆಡಿಯೋ ಕ್ಲಿಪ್ ಬಿಟ್ಟು ಬೇರೆ ದಿನ ವಿಚಾರ ಮಾಡಿದ್ರು ಆ ವೇಳೆ ಚುನಾವಣೆ ವೇಳೆ ಪರಿಸ್ಥಿತಿ ಹಾಗೆ ಇತ್ತಲ್ಲ ಸರ್? ಹ್ಞೂ ಸರ್. ಸೊ ಅದೇ ಒಂದ್ ಸಪೋರ್ಟಿಂಗು, ಒಂದ್ ಏನಂತಾರ ಇದು ಚೂರು ಏನಂತಾರ ನಮ್ಮ ಕ್ವಿನ್ಸಿಡೆನ್ಸಿಯಲ್ ಟೆನ್ಷಿಯಲ್ ಎವಿಡೆನ್ಸ್ ಅಂತದ್ ಬೇಡ. ಅಂದ್ರೆ ಇದು ಸಿಮಿಲರ್ ಎವಿಡೆನ್ಸ್ ಅಂತ ಸತ್ಯ ಅಂತ ನಮ್ಮದು ಅದೆಲ್ಲ ಆಮೇಲೆ ವೆರಿಫೈ ಮಾಡ್ರಿ. ಯಾರು ಏನು ಆಕ್ಷನ್ ತಗೊಳದೈತಿ ಪಕ್ಷ ತಗಂತತಿ. ನಿಮ್ಮದೇ ಪಕ್ಷದ ನಾಯಕರು SDPIಗೆ ಬಹಿರಂಗವಾಗಿ ಸಪೋರ್ಟ್ ಮಾಡಿದ್ರ ಅಂತ? ಬಿಜೆಪಿಗೆ ಸಪೋರ್ಟ್ ಮಾಡಿದ್ರ ಅಂತ ಅಲ್ಲ, ನಿಮಗೆ ಒಂದು ಆಂತರಿಕ ಒಂದು ಚರ್ಚೆ ಅಂತ ಇರುತ್ತೆ ಪಕ್ಷದಲ್ಲಿ, ಸೋಲಾಗ್ಲಿ ಗೆಲುವಾಗ್ಲಿ. ಈಗ SDPIಗೆ ಅಷ್ಟು ಮತಗಳು ಬರಕ್ಕೆ ಕಾರಣ ಏನು ತಮ್ಮ ಪ್ರಕಾರ? ಇಲ್ಲ, ಆಡಿಯೋ ಕ್ಲಿಪ್ ನಲ್ಲಿ ನೀವು ನೋಡಿದ್ರಲ್ರ, ಬಿಜೆಪಿ ಅವರು SDPI ಅವರು ಆಮೇಲೆ ಅವ್ರ ಸಪೋರ್ಟರ್ಸ್ ಬಿಜೆಪಿ SDPI ಸಪೋರ್ಟರ್ಸ್ ಅವರು ಯಾವ ಲೆಕ್ಕಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಏನೈತಿ ಹೈಕಮಾಂಡ್ ಡಿಸಿಷನ್ ತಗಂತದ್ರಿ ಸರ್. ಅದ್ರ ಮೇಲೆ ದೇವ್ರು ನೋಡ್ಕಂತದ್ರಿ ಸರ್. ಯಾಕಂದ್ರೆ ಇಂಥವೆಲ್ಲ ಮಾಡಿದ್ರೆ ದಯವಿಟ್ಟು ನಾನು ರಾಜಕೀಯ ಹೊಸಬ್ನಿರ್ಬೋದು, ನಾವು ಯುವಕರು, ಅದಕ್ಕೆ ನಾವು ಬರೇ ಎಲ್ಲಾರ ಹೋದ್ರೆ ಕೆಲ್ಸದ ಬಗ್ಗೆ ಮಾತಾಡ್ತೀವಿ, ಕೆಲಸ ಮುಂದುವೈತೀವಿ. ಹಂಗಾರ ಅವ್ರು ಮುಂದೋಗ್ಲಿ, ಷಡ್ಯಂತ್ರ ಮಾಡೋದ್ ಬಿಡ್ರಿ ಅಂತ ಹೇಳಿ ನನ್ನ ಮಾತು. ಈ ತರ ಹೊಸತನ ಅಂತ ಇಟ್ಕೊಂಡು ಏನೋ ಬದಲಾವಣೆ ಮಾಡ್ಬೇಕು ಅಂತ ಬಂದಿರ್ತೀರಿ. ಆರಂಭದಲ್ಲೇ ಈ ತರ ಭಾಳ ಡಿಸ್ಕರೇಜಿಂಗ್ ಅನ್ಸ್ತದೆ ನಮ್ಮ ಯೂತ್ಸಿಗೆ. ಯಾಕಂದ್ರೆ ನೀವು ನೋಡಿದ್ರೆ ನಮ್ಮ ಕರ್ನಾಟಕ ನಲ್ಲಿ ನಾವು ಎಲ್ಲಕ್ಕಿಂತ ಚಿಕ್ಕವರು, ಆಮೇಲೆ
ಆಮೇಲೆ ನಾವು ಒಬ್ರು ಯೂತ್ಸು ಈಗ ಒಂದು ಆಪರ್ಚುನಿಟಿನಲ್ಲಿ ನಾವು ಮುಂದೆ ಎಲೆಕ್ಷನ್ ಎಷ್ಟು ಚೆನ್ನಾಗಿ ನಡ್ಸಕ್ಕೆ ಎಲ್ಲರನ್ನ ಭೇಟಿ ಆಗೋದು, ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಎಲ್ಲರನ್ನ ಕೆಲ್ಸಗಳ ಬಗ್ಗೆ ಅಷ್ಟೇ ಮಾತಾಡ್ಕೊಂತ ಮುಂದೆ ಹೆಜ್ಜೆ ಇಟ್ವಿ. ಆದ್ರೆ ಇವರೆಲ್ಲ ಆ ಒಳ್ಳೆತನ, ಆ ಒಳ್ಳೆ ಮನ್ಸು ಬಿಟ್ಟು ಇಂಥವೇ ಮಾಡಕ್ ನೋಡ್ತಾರೆ. ಅದಕ್ಕೆ ಏನೈತಿ, ದುಗ್ಗಮ್ಮನೆ ನೋಡ್ಕೊಂಡ್ರು, ನಮ್ಮ ಜನ ಅವ್ರ ಮತಗಳ ಜೊತೆನೆ ನೋಡ್ಕೊಂಡ್ರು ಸರ್. ಈಗ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಹೊಸ ನೂತನ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದಿದೆ. ತಾವು ಹೊಸಬರು, ತುಂಬಾ ಜೋಶಲ್ಲಿ ಓಡಾಡ್ತಾ ಇದ್ರಿ, ಇನ್ನು ಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ ಏನೋ ಅಂತ. ಇದೆಲ್ಲ ನನ್ನ ಹೈಕಮಾಂಡ್ ಮೇಲೆ, ಡಿ ಕೆ ಸಾಹೇಬ್ರ ಮೇಲೆ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಅವ್ರ ಮೇಲೆ ಐತ್ರಿ ಸರ್. ಅದು ನನ್ನ ದೃಷ್ಟಿನಲ್ಲಿ ಹಂಗೆ ಸಿಕ್ಕರೆ ನನಗೂ ನಮ್ಮ ಡಿಸ್ಟ್ರಿಕ್ನಲ್ಲಿ, ನಮ್ಮ ತಾಲೂಕಿನಲ್ಲಿ ಜಾಸ್ತಿ ಅನುದಾನ ತರೋದು ಇರ್ತೈತಿ. ಸೊ ಹಿಂದೆಂತೂ ಸರ್ಕಾಣಲ್ಲ ಸರ್. ಯಾಕಂದ್ರೆ ಹಂಗೆ ಸಿಕ್ಕರೆ ನಾನು ಇನ್ನೂ ಜಾಸ್ತಿ ಕೆಲ್ಸಗಳು ಮಾಡಿಸ್ಬೋದು, ಇನ್ನೂ ಫೈನಾನ್ಷಿಯಲ್ ಸ್ಟ್ರೆಂತ್ ಸಿಗ್ತೈತಿ ನಮ್ಮ ಡಿಸ್ಟ್ರಿಕ್ನಲ್ಲಿ ಕೆಲ್ಸಗಳು ಮುಂಬಯಕ್ಕೆ. ಸೊ ಏನಾರ ಡಿಸಿಷನ್ ಇರಲಿ, ನಾನು ವೆಲ್ಕಮ್ ಮಾಡ್ತೇನೆ ಸರ್. ಬಂದ್ರೆ ಚೆನ್ನಾಗಿ ಹೊಸ ನೂತನ ಕೊಟ್ಟ ಯಾರು ಚೆನ್ನಾಗಿಲ್ಲ ಅಂತಾರೆ? ಇಲ್ಲ, ಅದೇನೈತಿ, ನಾನು ಈಗಿನ ನೂತನ ಶಾಸಕ, ಯಾರ್ಯಾರು ಮಿನಿಸ್ಟರ್ಸ್ ಇದ್ದಾರೆ, ಯಾರ್ಯಾರು ಮಿನಿಸ್ಟರ್ಸ್ ಆಗ್ತಾರೆ, ಅವರೆಲ್ಲರ ಜೊತೆಗೆ ಕೆಲಸ ಮಾಡಿ ನಮ್ಮ ಡಿಸ್ಟ್ರಿಕ್ಟಿಗೆ, ನಮ್ಮ ತಾಲೂಕಿಗೆ ಅನುದಾನ ತರೋದ್ರಲ್ಲಿ ನಾನು ಸಮರ್ಥವಾಗಿರ್ತೀನಿ. ಹೊಸ ಸಂಪುಟ ರಚನೆ ಸಮಯದಲ್ಲಿ ಈ ಆಡಿಯೋ ವೈರಲ್ ಆಗಿದ್ದು, ಅದು ಇನ್ನೊಂದು ಷಡ್ಯಂತ್ರ ಅಂತ ಅವ್ರು ಸತ್ಯ ಷಡಿ ಅಂದ್ರೆ ಹೆಂಗಾಗ್ತದೆ? ಏನೈತಿ ಸತ್ಯ, ಅದು ಹೊರಗೆ ಬರಲೇಬೇಕು, ಇವತ್ತಿಲ್ಲ ಅಂದ್ರೆ ನಾಳೆ. ಅದೇನು ಇಲ್ಲ, ಅದೆಲ್ಲ ಇದು ಮಾತಾಡೋರು ಒಂದು ಮಾತಾಡ್ತಾರ್ರಿ ಸರ್. ಕೆಲ್ಸಗಳು ನಾವೆಲ್ಲರೂ ಮುಂದುವಯ್ಯೋಣ. ಕಾರ್ಯಕರ್ತರಿಗೆ ಏನು ಹೇಳಕ್ ಬಯಸ್ತೀರಿ? ಕಾರ್ಯಕರ್ತರಿಗೆ ಅದೇ ಹೇಳಕ್ ಇಷ್ಟಪಡ್ತೀನಿ. ಅದು ನೀವು ನೋಡಿದ್ರಿ, ಎಲೆಕ್ಷನ್ ಆದ್ಮೇಲೂ 1 ತಿಂಗಳಿತ್ತು ರಿಸಲ್ಟ್ ಘೋಷಣೆ ಮಾಡಲಿ. ಸೊ ಒಂದು 2-3 ದಿನ ಆದ್ಮೇಲೆ ನಮ್ಮ ಹೈಕಮಾಂಡ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರು. ಒಬ್ರಿಬ್ರು ಯಾರು ಏನಿಂತ ಕೆಲಸ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಸೊ ಕಾಂಗ್ರೆಸ್ ಪಕ್ಷ ಏನೈತಿ, ಯಾವಾಗಲೂ ಕಾರ್ಯಕರ್ತರ ಪರವಾಗಿ, ಲಾಯಲ್ಟಿ ಪರವಾಗಿ ಐತಿ ಅಂತಾನೆ ಸ್ಟ್ರಿಕ್ಟಾಗಿ ತೋರಿಸ್ಬಿಟ್ರು ಎಲ್ಲರಿಗೂ. ಸೊ ಕಾರ್ಯಕರ್ತರಿಗೂ ಭಾಳ ಸಂತೋಷ ಆಯಿತು ಸರ್. ಯಾಕಂದರೆ ಕಾರ್ಯಕರ್ತರಿಗೆ ಗೊತ್ತಾಯಿತು, ಅದು ಯಾರು ಕೆಲಸ ಸರಿಯಾಗಿ ಮಾಡ್ತಾರೆ, ಯಾರು ಪಾರ್ಟಿ ಲಾಯಲ್ಟಿ ಇರ್ತೈತಿ, ಯಾರು ಈ ಕೊನೆಗೆ ನಂದೇನಂದರೆ, ಈ ಜನ ಇರ್ತಾರೆ ಸರ್, ಮತದಾರರು ಇರ್ತಾರೆ, ಮತದಾರರು ಪಕ್ಷಕ್ಕೆ ಲಾಯಲ್ಟಿ ಇರ್ತೈತ್ರಿ ಸರ್. ಅವರನ್ನೇ ಹಿಂಗೆ ಆಟ ಆಡ್ಸೋದು ತಪ್ಪು ಸರ್. ಅವ್ರ ವಿಶ್ವಾಸ ಏನೈತಲ್ರಿ ಸರ್, ಅದನ್ನ ಭಂಗ್ ಮಾಡೋದು ಭಾಳ ತಪ್ಪು. ಸೊ ಅದು ಪಾರ್ಟಿನೇ ಘೋಷಣೆ ಮಾಡ್ತು, ಅದು ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ. ನಮ್ಮ ಪಕ್ಷ ಪರವಾಗಿ, ನಮ್ಮ ಮತದಾರರ ಪರವಾಗಿ ಯಾರಿದ್ದಾರೆ ಅವರನ್ನೇ ಸಪೋರ್ಟ್ ಮಾಡ್ತೀವಿ, ಅವರನ್ನೇ ಬೆಳೆಸ್ತೀವಿ ಅಂತ ಪಾರ್ಟಿ ಘೋಷಣೆ ಮಾಡಿದ್ರು ಭಾಳ ಒಳ್ಳೆ ಸ್ಟ್ಯಾಂಡ್ ತಗೊಂತೀವಿ ಸರ್.